ಅವು ಮ್ಯಾಗಿ ಮಾಡಾಕತ್ತಿ ಹಂಗಾರ ನಂಗೂ ಕೊಡ್ಲಾ ಆಯ್ತಾ? ಅವನವನು ನಾನು ಒಬ್ಬಕ್ಕೆ ಮಾಡ್ಕೊಂಡು ತಿನ್ಬೇಕಂದ್ರೆ ಬಂದೆ ಹಿಂದರ ಇದಕ್ಕೊಂದಿಟ್ಟು ಉಪ್ಪು ಹಾಕಿ ಕೊಡ್ತೀನಿ ಅವ್ನು. ಬೇಬಿ ತಗೋ, ನಿಂಗೋಸ್ಕರ ಸ್ಪೆಷಲ್ ಮ್ಯಾಗಿ ಮಾಡೀನಿ ತಗೋ. ಯಪ್ಪ ಯಪ್ಪ ಯಪ್ಪ, ಏನಿದು ಇದ್ರಾಗ ಎಷ್ಟು ಉಪ್ಪು ಹಾಕಿ ನೀನ? ಅಯ್ಯೋ ಬೇಬಿ, ಸಾರಿ ಬೇಬಿ. ಅಲ್ಲ ತಿಳಿಯಂಗಿಲ್ಲ ನಿಂಗ ಒಂದ್ ಪ್ಯಾಕೆಟ್ ಮ್ಯಾಗಿ ಫುಲ್ ವೇಸ್ಟ್ ಮಾಡಿದಿ ನೋಡಿ ನೀನು. ಆ ವೇಸ್ಟ್ ಮಾಡಂಗಿಲ್ಲ, ಎಲ್ಲ ಮ್ಯಾಗಿ ನಾನೇ ತಿಂತೀನಿ. ನೀನೇನ್ ಚಿಂತೆ ಮಾಡಬೇಡ, ಎಲ್ಲ ನಾನೇ ಖಾಲಿ ಮಾಡ್ತೀನಿ ಬೇಬಿ, ಎಲ್ಲ ನಾನೇ ತಿಂತೀನಿ. ಅಲ್ಕೊಣಿ ಅಷ್ಟೊಂದು ಉಪ್ಪಿತ್ತು ಅದ್ ಹೆಂಗ್ ತಿಂದಿ? ಮಗನ ನಿನಗೆ ಅಷ್ಟೇ ಉಪ್ಪು ಹಾಕಿದ್ದೆ, ನನಗೆ ಹಾಕೊಂಡಿದ್ದಿಲ್ಲ. ಅಬ್ಬಾ ಇವತ್ ಸಂಡೇ ಐತಿ, ಆರಾಮಾಗಿ ಮಾಡ್ಕೊಂತೀನಿ ಇವತ್ತೊಂದಿಟ ರೆಸ್ಟ್ ಮಾಡ್ತೀನಿ. ಏನದು ಕತ್ತಿ ಕತ್ತೆ ಮಕ್ಕೊಂಡಿಯಲ್ಲ, ಏನ್ ಕೆಲಸ ಇಲ್ಲ ನಿಂಗ? ಬೆಳಗ್ಗೆ ಹಾಸಿಗೆ ಮುಕ್ಕೊಂಡಿಯಲ್ಲ. ಇವತ್ತು ಸಂಡೇಯಾ? ಹೌದನಾ, ನಿಮ್ಗೆ ಅಷ್ಟ ಸಂಡೇನಾ? ನಮ್ಗೇನ್ ಸಂಡೇ ಇರಲ್ಲನ? ಆಯ್ತು ತಗೋ, ನಾನು ಇವತ್ತು ಸಂಡೇ ಮಾಡ್ತೀನಿ. ನಾನು ಇವತ್ತೇನು ಮಾಡಲ್ಲ, ಹೊರಗೆ ಹೋಗಿ ಊಟ ತಗೊಂಡ್ ಬಾ. ಏನ್ ಕನಸ್ ಕಾಣಕತ್ತೇನ? ಹೋಗು ಬಡ ಬಡ ಹೋಗಿ ತಗೊಂಡ್ ಬರೋ. ಹೋಗ್ತೀನಿ. ಅಯ್ಯೋ ಕನಸ ಇದು. ಶಾಲು, ಹೌದು ನಿನ್ ಬಾಯ್ ಫ್ರೆಂಡ್ ಹೆಂಗಿದಾನೆ ಇವಾಗ? ಅಮನ್, ಎಷ್ಟ್ ಸಲ ಹೇಳಿ ನಾನು ನಿನಗ ಇದು ಬ್ರೇಕಪ್ ಆಗೈತೆ ಅಂತ ಹೇಳಿ? ಯಾಕೆ ನಂಗೆ ಹಬ್ಲೆ ಮುಗ್ಲೆ ಕೇಳಿ ಇರಿಟೇಟ್ ಮಾಡ್ತಿ? ಏನಿಲ್ಲ, ಕೇಳಿದ್ರೆ ನಂಗೊಂಥರಾ ಖುಷಿ ಆಗುತ್ತೆ. ರಿಯಲಿ? ಅಯ್ಯಯ್ಯೋ, ಎಷ್ಟು ಕ್ಯೂಟ್ ಆ್ಯಂಡ್ ಹ್ಯಾಂಡ್ಸಮ್ ಆಗಿದ್ದಾನೆ ಇವನು. ನಾ ಎಷ್ಟು ಲಕ್ಕಿ ಅದೀನಿ ಅಂದ್ರೆ ಇವ್ನು ನನ್ನ ಜೀವನದಾಗ ಪಡ್ಯಾಕ ಅಷ್ಟು ಲಕ್ಕಿ ಅದೀನಿ ನೋಡ್ರಿಪ್ಪ. ನೀವು ಏನಾದ್ರೂ ನಂಗೆ ಮದುವೆ ಪ್ರಪೋಸ್ ಮಾಡಿದ್ರೆ ಹ್ಞೂ ಅಂದ್ಬಿಡ್ತೀನಿ ನೋಡ್ರಿಪ್ಪ ನಾ. ಬಟ್ ನಾ ಹೆಂಗೆ ಕೇಳಿ? ಬಟ್ ನಾಚಿಗೆ ಬರ್ತದ ನನಗೆ. ಮೇಡಮ್ ಊಟಕ್ಕೆ ಫ್ರೆಂಚ್ ಫ್ರೈ ಮತ್ತು ಮಸಾಲೆ ಪಾಪಡ ಹೇಳ್ಬಿಡ್ರಲ್ಲ. ಮೇನ್ ಕೋರ್ಸ್ ಕಾಜು ಕುರ್ಮಾ, ತವಾ ರೊಟ್ಟಿ, ಕಡಾ ಫ್ರೈ ಹೇಳ್ಬಿಡ್ರಲ್ಲ. ಏನೋಪಾ ಬರ್ತೀಯೋ ಏನು ಆರ್ಡರ್ ತಗೊಳಕ? ಎದ್ದು ಹೋಗ್ಲೋಣ. ಮೇಡಮ್ ಅವ್ರು ಎಲ್ಲೋದ್ರು ಇವ್ರು? ಬೇಬಿ ನಾವು ಆಫೀಸ್ ಟ್ರಿಪ್ ಇಂದ ಥೈಲ್ಯಾಂಡಿಗೆ ಹೊಂಟಿದೀವಿ, ಹೋಗ್ಲಲ್ಲ ಬೇಬಿ? ಹೋಗು ಬೇಬಿ, ನಾನು ಇವತ್ತು ನಿನ್ಗೆ ಯಾವತ್ತು ಬೇಡ ಅಂತ ಹೇಳಿದೀನಿ, ಹೋಗಿ ಬಾ. ಹೌದು, ಎಷ್ಟು ಜನ ಹೊಂಟಿದ್ದೀರಾ? 10 ಜನ ಹೊಂಟಿದೀವಿ. ಹೌದಾ, ಯಾರ್ಯಾರು? 9 ಜನ ಹುಡುಗಿರು. ಎಲ್ಲಿಗೆ ಹೊಂಟಿರಿ? ಹಾಲ್ ತರಕೊಂಟಿನಿ. ಆಯ್ತು ನೋಡಿ, ನಾನು ಬರ್ತೀನಿ. ಪಾಕೆಟ್ನ ಹಿಂದೆ ಹಿಡ್ಕೊಂಡು ಬರ್ತೀನಿ. ಆಯ್ತು ಬಾ. ರೀ, ಎಲ್ಲಿಗೆ ಹೊಂಟಿರಿ? ವೆಜಿಟೇಬಲ್ ತರಕೊಂಟಿನಿ. ಆಯ್ತು, ನಿಂದ ನಾನು ಬರ್ತೀನಿ. ನಿಮಗೆ ವೆಜಿಟೇಬಲ್ ಸೆಲೆಕ್ಟ್ ಮಾಡಕ್ ಬರಲ್ಲ, ನೀವು ನಾನು ಬಂದು ಸೆಲೆಕ್ಟ್ ಮಾಡ್ತೀನಿ. ಆಯ್ತು ಬಾ. ಟವೆಲ್ ಕೊಡ. ಪ್ಲೀಸ್, ನಾನು ಕೊಂಟಿರಿ, ಹಂಗಾರೆ ನಾನು ಬರ್ತೀನಿ ನಿಂದ. ಆಯ್ತು, ಫಸ್ಟ್ ಟವೆಲ್ ಕೊಡು. ಅಮ್ಮ ಲಘು ಸರಿಮಾ. ಯಾಕೆ ಮಗ ಇಷ್ಟೊಂದು ಅರ್ಜೆಂಟ್ ಮಾಡಕತ್ತಿ? ಅಮ್ಮ ಟಾಯ್ಲೆಟ್ ಹೋಗ್ಬೇಕಮ್ಮ, 3 ದಿನ ಆಯ್ತು ಹೋಗೇ ಇಲ್ಲ. ಹೋಗು, ನೀನು ಹಿಂದಿನ ಕರ್ಕೊಂಡು ಹೋಗು, ಅಲ್ಲಿ ಕೂಡ ಅಂದ್ರೆ ಈಸಿಯಾಗಿ ಬರುತ್ತೆ. ಹೇ ನೋಡಿಲ್ಲಿ ಹೊಸ ಫೋನ್ ತಗೊಂಡಿನಿ ನಾನು. ಹೌದಾ, ನಾನು ತಗೊಂಡಿನಿ. ಇದಕ್ಕೆ 12,000 ರೂಪಾಯಿ. ನೋಡಿ ಇವಾಗ. ಹೇ ಸಿರಿ ಓಪನ್ ಯೂಟ್ಯೂಬ್. ನೋಡಿಲೆ ಹೆಂಗೆ ಹೆಂಗೆ? ಇಷ್ಟೇನಾ? ಹೇ ಸಿರಿ ಡೋಂಟ್ ಓಪನ್ ಯೂಟ್ಯೂಬ್. ನೋಡು, ಓಪನ್ ಆತನ ಹೆಂಗೆ? ಹಾಯ್, ಎಲ್ಲೋಗೋಣ ಇವತ್ತು? ನಿಮ್ಮಿಷ್ಟ ಸರ್, ಎಲ್ಲಾದ್ರೂ ಹೋಗೋಣ. ಸರ್ರಾ, ಏನ್ ಇಷ್ಟೊಂದು ಮರ್ಯಾದೆ ಕೊಡ್ತಿದೀಯಾ? ಇನ್ಮೇಲಿಂದ ಹಾಗೆ ಸರ್, ನಮ್ ಲಿಮಿಟ್ ಅಲ್ಲಿ ನಾವಿರ್ಬೇಕಲ್ವಾ? ಓ, ಮೊನ್ನೆ ಆಗಿದ್ದ ಜಗಳ ನೀ ಇನ್ನೂ ಮರ್ತಿಲ್ವಾ? ಅಷ್ಟು ಈಸಿಯಾಗಿ ಹೇಗೆ ಮರೆಯಕ್ಕಾಗುತ್ತೆ ಸರ್? ಹೋಗ್ಲಿ, ಇವಾಗ ಏನ್ ಆರ್ಡರ್ ಮಾಡ್ಲಿ ಹೇಳಿ ಇವಾಗ. ಸರ್, ನೀವು ಆರ್ಡರ್ ಮಾಡ್ಕೊಳ್ಳಿ, ನಾವು ನೋಡ್ಕೊಂತೀವಿ. 2 ಕಾಫಿ ತಗೊಂಡ್ ಬಾರಪ್ಪ. ಯಾಕೆ 100 ರೂಪಾಯಿ ಕಳಿಸ್ಬಿಟ್ಟಿದ್ಯಾ? ನಾನು ಕೊಡ್ತಿದ್ದು ಚಾರ್ಜ್. ಏನು ಹಿಂಗ್ ಸ್ಟೋರಿ ಆಗ್ಬಿಟ್ಟಿದ್ಯಾ? ಐ ಡೋಂಟ್ ಹ್ಯಾವ್ ಎನಿ ಬೆಸ್ಟ್ ಫ್ರೆಂಡ್ ಅಂತ, ಐ ಹ್ಯಾವ್ ಓನ್ಲಿ ಫ್ರೆಂಡ್ಸ್ ಅಂತ. ಹೌದು ಸರ್. ಹೋಗ್ಲಿ, ನಾನ್ ಸ್ಟೋರಿ ಹಾಕಿದ್ದೀನಿ ನೋಡಿದ್ಯಾ? ಯಾಕೆ ನಾನು ಅನ್ಫಾಲೋ ಮಾಡ್ಬಿಟ್ಟಿದ್ಯಾ? ನಿನ್ನೆ ಜಗಳ ಆಯ್ತಲ್ಲ ಸರ್, ಅದಕ್ಕೆ ಅನ್ಫಾಲೋ ಮಾಡಿ ವಾಟ್ಸಪ್ ಅಲ್ಲಿ ಬ್ಲಾಕ್ ಮಾಡಿದ್ದೀನಿ. ಇವಾಗ ಬಿಲ್ಲು ನೀನೇ ಕೊಡ್ತಿದ್ಯಾ? ಯಾವಾಗ್ಲೂ ನಾನು ಕೊಡ್ತಿದ್ದೆ, ಇವಾಗ ನೀನ್ ಕೊಡ್ತೀಯ. ಸರ್, ನೀವು ಯಾರಂತ ನನಗೋಸ್ಕರ ಬಿಲ್ ಪೇ ಮಾಡ್ಬೇಕು ಹೇಳಿ? ನಿಂಗೆ ಈ ಭೂಮಿ ಮೇಲೆ ಬಿಟ್ಟಿರೋಕ್ ಆಗದೆ ಇರೋ ಒಂದು ವಸ್ತು ಹೇಳು. ಅಂತ ತುಂಬಾ ಇದೆ. ಗಾಳಿ, ಬೆಳಕು, ನೀರು, ರೊಟ್ಟಿ, ಪಲ್ಯ, ಅನ್ನ, ಸಾರು. ನೀ ನನ್ನ ಹೆಸರೇ ಹೇಳಿಲ್ಲಲ್ಲ. ನಿಂಗೆಲ್ಲದಕ್ಕೂ ನಾನು ಬೇಕು, ಆದ್ರೆ ಇದಕ್ಕೆಲ್ಲ ನಾನು ಬೇಡ ಅಲ್ಲ. ನಿಂಗೆ ರೊಟ್ಟಿ ಪಲ್ಯ ಅನ್ನ ಸಾರೇ ಇಂಪಾರ್ಟೆಂಟ್ ಆಯ್ತು, ನಾನಲ್ಲಲ್ಲ. ಅಯ್ಯೋ ಬಂಗಾರಿ, ಹಂಗಲ್ವಾ? ನನ್ ಮಾತು ಕೇಳಿಲ್ಲ ಒಂದಿಟ್ಟು. ನೀ ಹಿಂಗ ವಟ ವಟ ಅಂದ್ರ ಅಲ್ಲ, ನೀನ್ ಯಾಕೆ ಅಂಡರ್ ಎಸ್ಟಿಮೇಟ್ ಮಾಡ್ಕೊಳಕತ್ತಿ? ಅಲ್ಲ, ನೀನೇನ್ ನನ್ಗೇನು ವಸ್ತುನಾ? ಹೌದಾ, ನಾನು ನಿನ್ಗೆ ಅಸ್ತು ಅಲ್ಲ, ಆದ್ರೂ ನೀ ನನ್ನ ಯಾಕೆ ಹೆಸರು ಹೇಳಿ? ನೀನ್ ನನ್ನ ಲೈಫಲ್ಲಿ ಏನ್ ಗೊತ್ತಾ? ಅಲ್ಲ, ಗಾಳಿಯಲ್ಲಿ ನನಗೆ ಆಕ್ಸಿಜನ್ ನೀನು, ನೀರಲ್ಲಿ ಕಾವೇರಿ ನೀರು ನೀನು, ನನಗೆ ಬೇಡ ರಸ ನೀನು. ಸುಮ್ನೆ ನೀನು ಅಂಡರ್ ಎಸ್ಟಿಮೇಟ್ ಮಾಡ್ಕೊಂತಿದ್ಯಾ? ನಿನ್ ಗೊತ್ತಾ ಎಷ್ಟು ಜನ ಹೊಟ್ಟೆ ಹೊರ್ಕೊಂತಾರೆ ಗೊತ್ತಾ? ಪಕ್ಕದ ಮನೆ ಪಂಕಜ, ಮಗ್ಳ ಮಣಿ ಮಾಲಾಕ್ಷಿ, ನಮ್ಮ ಆಫೀಸ್ನಾಗೆಲ್ಲ ಇರೋರೆಲ್ಲ ನೀನ್ ನೋಡಿ ಇಷ್ಟು ಚೆನ್ನಾಗಿಲ್ವಲ್ಲ ನಾನು ಅಂತ ಹೊಟ್ಟೆ ಹೊರ್ಕೊಂತಾರೆ. ಯಾಕೆ ನೀನ್ ಕೆಳಗಾಕೊಂತೀಯ? ನೀವು ತುಂಬಾ ಲಕ್ಕಿ ಅಂತಾರೆ. ಹೋಗ್ಲಿ, ಏನ್ ಮಾಡ್ಕೊಳ್ಳಿ, ಚಾ ಮಾಡ್ಕೊಳ್ಳಿ ಇವಾಗ. ಏನ್ ಬೇಡ ಬಿಡು, ನನ್ನ ಅರ್ಥನೇ ಮಾಡ್ಕೊಂಡಿಲ್ಲ ನೀನು. ಅಪ್ಪ ಎಸ್ಕೇಪ್. ನೋಡು, ನನ್ಗಿನ್ನ ಆಗಂಗಿಲ್ಲ. ನಾವ್ ಇವಾಗ ಬ್ರೇಕಪ್ ಮಾಡ್ಕೊಳ್ತಾ ಇದೀವಿ. ನೋಡು, ನಿನ್ಗೆ ಹಂಗ ಅನ್ಸಿದ್ರೆ ಮಾಡು. ನಿನ್ಗೇನು ಪರಕ್ ಅನ್ಸಂಗಿಲ್ಲ ಅದು? ನನಗೆ ಗೊತ್ತಿತ್ತ ನೀ ನನ್ನ ಇಷ್ಟಪಡಂಗಿಲ್ಲ ಅಂತ ಹೇಳಿ. ಬೇಬಿ, ನಾನು ಸಾರಿನಾ? ನಾನು ಸ್ವಲ್ಪ ಓವರ್ ರಿಯಾಕ್ಟ್ ಮಾಡಿದ್ನಲ್ಲ, ನಾನು ಸ್ವಲ್ಪ ಎಮೋಷನಲ್ ಆಗಿ ಇಮ್ಮೆಚೂರ್ ಮಾಡಿಬಿಟ್ಟೆ. ಸಾರಿಯಾ? ಏನ್ ಪ್ರಾಬ್ಲಮ್ ಇಲ್ಲ, ಆಯ್ತು, ಸರಿ ಹೋಯ್ತು, ಬಾ. ಹಂಗಾರೆ ನಿನ್ ಪ್ರಕಾರ ನಾನು ಇಮ್ಮೆಚೂರಾ? ಐ ಹೇಟ್ ಯು, ಬಾಯ್. ಓ, ನಾನು ಹೋಗ್ತಾ ಇದ್ದೀನಿ, ನೀನು ನನ್ನ ತಡೆಯೋದೇ ಇಲ್ಲಲ್ಲ? ನಿಂಗೆ ಮನಸ್ಸು ಬರ್ತಿಲ್ಲಲ್ಲ ತಡೆಯಕ? ನಿನ್ಗೇನೋದು ಪರ್ಕ ಬರಂಗಿಲ್ಲಲ್ಲ ಅದಲ್ಲ? ಸ್ವಲ್ಪ ನೀನ್ ಬಾಯ್ ಒಂದ್ ಸ್ವಲ್ಪ 1 ಮಿನಿಟ್ಗೋಸ್ಕರ ಬಂದ್ ಮಾಡ್ತಿ? ಓ, ನಾನ್ ನೋಡಪ್ಪ, ಹಿಂಗ್ ನನ್ನ ಮೇಲೆ ಚೀರೋರ್ ಜೋಡಿ ನಾನು ಯಾವತ್ತೂ ಇರಂಗಿಲ್ಲ. ನನಗೆ ಈಗ ಅನ್ಸಕತ್ತೆ ನಾವು ಬ್ರೇಕಪ್ ಮಾಡ್ಬೇಕೀಗಂತ. ಬಾಯ್, ಬ್ರೇಕಪ್. ಬೇಬಿ, ನಾನು ನನ್ನ ಫ್ರೆಂಡ್ಸ್ ಕೂಡಿ ಗೋವಾ ಟ್ರಿಪ್ ಹೋಗ್ತಾ ಇದ್ದು, ಹೋಗ್ಲಲ್ಲ?
ಥ್ಯಾಂಕ್ ಯು. ಬಾಯ್, ನಾನು ಬರ್ತಾ ಇದ್ದೀನಿ ಪಕ್ಕಾ. ಕವಿತಾ, ನಿನ್ ಗಂಡ ಮತ್ತೆ ನನ್ ಗಂಡ ಇಬ್ರು ಸೇರಿ ಗೋವಾಕ್ ಹೊಂಟಾರ. ನಾವು ಥೈಲ್ಯಾಂಡ್ಗೆ ಹೋಗೋಣ. ಹಾ ರಿದ್ದಿ, ನಿಂಗೆ ಥೈಲ್ಯಾಂಡ್ಗೆ ಹೋಗ್ಬೇಕನ್ಸ್ತಿಲ್ಲ? ಓ, ದುಬೈಗೆ ಹೋಗ್ಬೇಕನ್ಸ್ತಿದ್ಯಾ? ಆಯ್ತು ಸರಿ, ಅಲ್ಲಿಗೆ ಹೋಗೋಣ. ಹಾ ಶುಭ, ನಿನ್ಗೆ ಗೋವಾಕ್ ಹೋಗ್ಬೇಕನ್ಸ್ತಿದ್ಯಾ? ಹಾ, ಒಂದ್ ಕೆಲ್ಸ ಮಾಡೋಣ. ಫಸ್ಟ್ ಮುಂಬೈ, ಥೈಲ್ಯಾಂಡ್, ಗೋವಾ, ಜಪಾನ್ ಹಿಂಗ್ ಒಂದ್ ರೌಂಡ್ ಹಾಕೊಂಡ್ ಬರೋಣ. ಹಲೋ ದೋಸ್ತ, ನೋಡ್ಪಾ, ನಾನು ಗೋವಾಕ್ ಬರಾಕತ್ತಿಲ್ಲ. ನೀವು ಅಷ್ಟೇ ಹೋಗಿ ಬರ್ರಿ, ನಾನಂತೂ ಬರಂಗಿಲ್ಲ ನೋಡು. ಎಲ್ಲಿ ಹೋಗಂಗಿಲ್ಲ, ನಾನು ಇಲ್ಲೇ ಅಲ್ಲ ಜಾನು, ಟಿವಿ ನೋಡು ಅಂದ್ರೆ 3 ಹೊತ್ತು ಮೊಬೈಲ್ ನೋಡ್ಕೊಂತಾನೆ ನಿಂದಿರ್ತೀಯ. ನನಗೆ ನೋಡಿದ್ರೆ ನೋಡ್ಬೇಡ ನೋಡ್ಬೇಡ ಅಂತೀಯ. ನಾನು ಏನ್ ನೋಡ್ತಾ ಇದ್ದೀನಿ ಅಂತ ಗೊತ್ತಾ ನಿಂಗೆ? ಏನೋ ರೀಲ್ಸ್ ನೋಡ್ಕೊಂತ ಕುಂದಿರ್ತೀಯ ಅಷ್ಟೇ. 2 ವರ್ಷದಿಂದ ನೀನ್ ನನ್ನನ್ನು ಎಷ್ಟು ಬೇಜಾರ್ ಮಾಡಿದೀಯ ಅಂತ ನೋಡ್ತಿದ್ದೀನಿ. ಅಲ್ಲ, 2 ವರ್ಷದಿಂದ ಮಾಡಿದ್ದು ಯಾವನಿಗೆ ಗೊತ್ತಿರುತ್ತೆ? ನನಗ್ ಗೊತ್ತಿರುತ್ತಲ್ಲ, ನಿನ್ಗೂ ಗೊತ್ತಿರ್ಬೇಕಪ್ಪ. ಸುಮ್ನೆ ಏನೋ ಒಂದ್ ಹೇಳ್ಬೇಡ. ಏನೋ ಒಂದ್ ಹೇಳ್ಬೇಕು ಅಂತ ಹೇಳ್ಬೇಡ. ನಾನು ಏನೋ ಒಂದ್ ಹೇಳ್ಬೇಕಂತ ಹೇಳ್ತಿಲ್ಲ. ಹೋಗ್ಲಿ, ಪ್ರೂಫ್ ಏನಿದೆ? ನೋಡು, ನಾನು ನೋಟ್ ಮಾಡಿ ಇಟ್ಕೊಂಡಿನಿ. ಅದು ಅದೇ ವರ್ಷ ವರ್ಷ ರಿಮೈಂಡರ್ ಕೂಡ ಬರುತ್ತೆ. ಅದು ಇನ್ನು ಅವತ್ತು ನನಗೆ ಪಾನಿಪುರಿ ಕೂಡ ಕೊಡ್ಸಿಲ್ಲ, ಗೊತ್ತಾ? ಬೇಜಾರ್ ಮಾಡ್ಕೊಂಡು ಬಸ್ ಸ್ಟಾಪ್ ಅಲ್ಲಿ ನಿಂತಿದ್ದೆ, ಅದ್ ನೆನ್ಪಿದೆಯಾ ನಿನ್ಗೆ ಯಾವತ್ತಾದ್ರೂ? ನಾನು ಬೇಜಾರ್ ಮಾಡ್ಕೊಂಡು ಬಸ್ ಸ್ಟಾಪ್ ಅಲ್ಲಿ ನಿಂತಿದ್ರೆ ನೀನ್ ಯಾವ್ದೋ ಹುಡುಗಿನ ನೋಡ್ಕೊಂತ ನಿಂತಿದ್ದೆ. ಅದನ್ನು ಟೈಪ್ ಮಾಡಿ ಇಟ್ಟಿದ್ದೀನಿ ನೋಡು. ಸ್ಕ್ರೀನ್ ಶಾಟ್ ಬೇರೆ ನೋಡು. ಪಾನಿಪುರಿ ಕೊಡ್ಸೋದ? ಸ್ಕ್ರೀನ್ ಶಾಟ್ ಬೇರೆ ಮಾಡಿದ್ದೀನಿ ನೋಡು. ಹುಡುಗಿನ ನೋಡ್ತಿದ್ದೆ, ಯಾವ ಹುಡುಗಿನ ನೋಡ್ತಿದ್ದೆ ಅಂತ. ಅಲ್ಲ ಕಣೆ, ಬ್ಲ್ಯಾಕ್ ಕಲರ್ ಡ್ರೆಸ್ ಹುಡುಗಿ ನೋಡ್ತಿದ್ದೀನಿ ಅಂತ ಇಟ್ಟಿದ್ಯಲ್ಲ, ಟೈಪ್ ಮಾಡಿದ್ಯಲ್ಲ ಗುರು. ಅಲ್ಲ, ನಾ ಟೈಪ್ ಮಾಡಿರೋದಲ್ಲ, ನಮ್ಮಿಬ್ರು ನಡುವೆ ಕನ್ವರ್ಸೇಷನ್ ನಡೆದಿರೋದದು. ಏನೋ ಒಂದು ನೋಡು, ಎಷ್ಟೆಲ್ಲ ಬೇಜಾರ್ ಮಾಡಿದ್ಯಾ ನೀ ನನ್ಗೆ. ಅದು ಒಂದು ಪಾನಿಪುರಿಗೋಸ್ಕರ. ನಿಂಗೆ ಯಾವತ್ತಾದ್ರೂ ಒಂದೀಟ್ ಪಶ್ಚಾತ್ತಾಪ ಇದೆಯಾ? ಬರೀ ಟಿವಿ ನೋಡ್ಬೇಕು, ನೋಡು ಟಿವಿ. ನಂಗೆ ಇವತ್ತು ಗೊತ್ತಾಗ್ತಿದೆ ನೀನ್ ಯಾಕೆ ನನ್ ಮದುವೆ ಆದಿ ಅಂತ. ನಾನು ಮದುವೆ ಆದ್ಮೇಲೆ ಚಿತ್ರಹಿಂಸೆ ಕೊಡೋದಕ್ಕಂತಾನೆ ಮದುವೆ ಆಗಿದ್ಯಾ ಅಲ್ವಾ? ಹೌದು, ನೀ ಮದ್ವೆಗ್ ಮುಂಚೆ ನನಗ್ ಮಾಡಿದ್ದಲ್ಲ ಚಿತ್ರಹಿಂಸೆ, ಅದನ್ನ ತೀರಿಸ್ಕೋಬೇಕಂತಾನೆ ನಾನು ಇವಾಗ ಮದುವೆ ಆಗಿದ್ದು. ನಾನೇನಾದ್ರೂ ನೀನ್ ಮದುವೆ ಆಗ್ಲಿಕ್ಕಂದ್ರೆ ನೀನ್ ಬೇರೆದವಳನ್ನ ಮದುವೆ ಆಗಿ ಆರಾಮಾಗಿರ್ತಿದ್ದೆ. ಅದನ್ನ ನಾನು ನೋಡ್ಕೊಂಡು ತಡ್ಕೊಂಡು ಇರೋದಕ್ಕ ಆಗ್ತಿದ್ದಿಲ್ಲ. ಅದಕ್ಕೆ ನಾನು ನಿನ್ನ ಮದುವೆ ಆಗಿರೋದು. ರವಿ, ಇಮ್ಯಾಜಿನ್ ಮಾಡ್ಕೋ, ದಿವ್ಯಾ ಈಗ ನಿನ್ಗೆ ಬೆಸ್ಟ್ ಫ್ರೆಂಡ್ ಅಂತ. ಹಾ, ಓಕೆ. ನನ್ಗೆ ಗೊತ್ತಿತ್ತು ನೀನು ಓಕೆ ಅಂತೀಯ ಅಂತ. ನಾನ್ ತಾನೇ ನಿನ್ ಬೆಸ್ಟ್ ಫ್ರೆಂಡ್, ನಿನ್ ಜೊತೆ ಯಾವಾಗ್ಲೂ ನಾನ್ ತಾನೇ ಇರೋದು. ನೀ ಏನೇ ಇದ್ರು ನನ್ನ ಹತ್ರ ತಾನೇ ಎಲ್ಲಾನು ಶೇರ್ ಮಾಡ್ಕೊಳ್ಳೋದು. ಇವಾಗ ದಿವ್ಯಾನ ಇಮ್ಯಾಜಿನ್ ಮಾಡ್ಕೊ ಅಂದ ತಕ್ಷಣ ಮಾಡ್ಕೊಂಡ್ಬಿಡ್ತೀಯಾ? ಓಹೋ, ಇವಾಗ ದಿವ್ಯಾ ಬೇಕಲ್ಲ ನಿನ್ಗೆ. ಹೋಗು ಹೋಗು, ಅವಳ ಹತ್ರನೇ ಎಲ್ಲ ಶೇರ್ ಮಾಡ್ಕೊ ಹೋಗು. ಮನೆಗೆ ಡ್ರಾಪ್ ಮಾಡು ನನ್ನ. ಆಟೋಲ್ ಹೋಗು. ನಂಗೆ ಆಟೋಲ್ ಹೋಗಂತೀಯ? ಫ್ರೆಂಡ್ಶಿಪ್ ಕಟ್. ಯಾಕೆ ಚಿನ್ನಿ, ಬಿಕ್ಳಿಗೆ ಬರ್ತಿದ್ಯಾ? ಹಾ, ಬಿಕ್ಳಿಗೆ ಬರ್ತಾ ಇರುತ್ತೆ. ಇಂದ್ರ ನೀರು ಕೊಡ್ತೀನಿ. ಬಿಕ್ಳಿಗೆ ಬರ್ತಾ ಇರುತ್ತೆ, ಕುಡಿ ಕುಡಿ, ಸಮಾಧಾನ ಮಾಡ್ಕೊ ಕುಡಿದು. ಬಿಕ್ಳಿಗೆ ಬರ್ತಾ ಇದ್ ನೀರ್ ಕೊಡೆ. ನಾನ್ ಇಲ್ಲಿರ್ಬೇಕಾದ್ರೆ ನಿನ್ನ ಯಾವಳು ನೆನ್ಸ್ಕೊಂತಿದ್ದಾಳೆ ಗೊತ್ತು? ನೀ ನನಗೆ ಮೋಸ ಮಾಡ್ತಿದ್ಯಾ ಅಂತ. ಏನಂತ? ಯಾರಾದ್ರೂ ನೆನ್ಸ್ಕೊಂಡ್ರೆ ಮಾತ್ರ ಬಿಕ್ಳಿಗೆ ಬರುತ್ತೆ ಅಂತ. ನನಗೆ ಗೊತ್ತು ಯಾವಳೋ ಇದ್ದಾಳೆ ಅಂತ ಹೇಳ್ಬಿಡು. ನನಗೆ ಮೋಸ ಮಾಡ್ತಿದ್ಯಾ ಅಂತ ಹೇಳು. ಬಿಕ್ಳಿಗೆ ನಿಂತೋಯ್ತು ಬಿಡೆ. ರೀ ರೀ, ಎದ್ದೇಳ್ರಿ, ಯಾರ ಬಂದಾರ ನಿಮ್ಮನ್ನ ಕೇಳ್ಕೊಂಡ? ಯಾರು ಬಂದಾರ? ಅಯ್ಯ, ಗೊತ್ತಿಲ್ಲ ನನ್ಗ. ಅವ್ರು ನಿನ್ ಜೊತೆ ಅರ್ಜೆಂಟ್ ಆಗಿ ಮಾತಾಡ್ಬೇಕಂತ ಬಾ ಅಂತ ಹೇಳಕತ್ತಾರ ನೋಡು. ನಾ ಈಗ ಮಕ್ಕೋಬೇಕಾ? ನಂಗೆ ಆಗಂಗಿಲ್ಲ, ಹೋಗಿ ಅವ್ರಿಗೆ ಹೇಳ. ಈ ಅರ್ಜೆಂಟ್ ಅಂತ ನೋಡ್ರಿ ಅವ್ರಿಗೆ. ಎದ್ದೇಳಿ, ಏನಾಗಲ್ಲ. ಯಾರಪ್ಪ ನೀನು? ಪಾರ್ಸಲ್ ಭಯ್ಯ? ಅಯ್ಯ, ಪಾರ್ಸಲ್ ನಾ ಏನ್ ಹೇಳಿಲ್ಲಲ್ಪ. ಮತ್ತೆ ಯಾರದ? ಯಾರೋ ಕವಿತಾ ಅನ್ನೋರ್ ಹೆಸರ್ನಾಗ ಐತ್ ನೋಡ್ರಿ. ಕವಿತಾಗ ಪೇಮೆಂಟ್ ಆಗೈತೇನ? ಇಲ್ಲ ಆಗಿಲ್ಲ. ಆಯ್ತು, ಎಷ್ಟು ಕೊಡ್ಬೇಕಪ್ಪ? 6,000. ಏನು 6,000ನಾ? ಇದು ಹಿಡ್ಕೊ, ಇದನ್ನ ಇದು ಹಿಡ್ಕೊ, ಇಲ್ಲೇ ಬರ್ತೀನಿ. ಕೇಳಿಲ್ಲೇ ಇದಿ ಪಾರ್ಸಲ್ನ್ಯಾಗ ಬಂದಾನ, ಬಾರ ಹೊರಗ. ನಾನ್ ಸ್ನಾನ ಮಾಡಾಕತ್ತೀನಿ, ನೀವ ತಗೋರಿ. ಸ್ನಾನ ಮಾಡ್ತೀಯ? 6,000 ರೂಪಾಯ್ದು ಅದು. ನಂಗೇನು ಕೇಳಿಸ್ವಲ್ದ. ತಗೋರಿ, ನೀವ ಪಾರ್ಸಲ್ ತಗೋರಿ. ಹೋಗೋ ನಿಮ್ಮ ಅವನ. ಅಂದ್ರ ನಿನ್ ಪ್ರಕಾರ ನಿನ್ ಮಾತಿನ ಅರ್ಥ ಏನು? ನಾನು ಹಂಗಾರ ಪಾರ್ಟಿಗೆ ಹೋಗ್ಬಾರ್ದೆ ನಮ್ ದೋಸ್ತ್ ಜೋಡಿ? ಇಲ್ಲ, ಸಾಧ್ಯನೇ ಇಲ್ಲ. ನೀವ್ ಒಬ್ನೇ ಎಲ್ಲಿ ಹೋಗಕ್ ಸಾಧ್ಯನೇ ಇಲ್ಲ ನೋಡು. ನಿಂಗೆ ಹೆಂಗ್ ಅನ್ಸುತ್ತೆ? ನಾ ದುಡ್ಡಿಗೋಸ್ಕರ ಮಾಡ್ತೀನಿ ಅನ್ಸುತ್ತಿದ್ದಲ್ಲ. ಹೊರಗಡೆ ಗೇಟು ಲಾಕ್ ಮಾಡಿ ಹೋಗು. ಕರೆಕ್ಟ್ ಟೈಮಿಗೆ ಲಾಕ್ ಮಾಡಿ ಬಾ, ವಾಪಸ್ ಬೇಗ ಬಾ. ಶ್ಯಾಮ್, ನನ್ನ ಫ್ರೆಂಡ್ ಜೋಡಿ ನಾನು ಕನ್ಯಾಕುಮಾರಿಗೆ ಹೋಗಿ ಬರ್ತೀನಿ. ನಿಂಗೇನ್ ಪ್ರಾಬ್ಲಮ್ ಇಲ್ಲ ಅಲ್ಲ? ಯಾರ್ಯಾರು ಬರ್ತಿದ್ದಾರೆ? ನನ್ 3 ಜನ ಫ್ರೆಂಡ್ಸ್ ಮತ್ತೆ ಅವ್ರ ಬಾಯ್ ಫ್ರೆಂಡ್ಸ್ ಬರ್ತಿದ್ದಾರೆ. ನಿಂಗೇನ್ ಪ್ರಾಬ್ಲಮ್ ಇಲ್ಲ ಅಲ್ಲ? ನಂಗೇನ್ ಪ್ರಾಬ್ಲಮ್ ಇಲ್ಲ. ಹೋಯ್ ಬಾ. ಅದ್ರ ಜೊತೆಗೆ ನನ್ನ ಕ್ಲೋಸ್ ಫ್ರೆಂಡು, ಬೆಸ್ಟ್ ಫ್ರೆಂಡು ರವಿ ಕೂಡ ಬರ್ತಿದ್ದಾನೆ. ಓ, ರವಿನೂ ಬರ್ತಿದ್ದಾನಾ? ನಿಂಗೂ ಗೊತ್ತಲ್ಲ, ಅವನು ಫೋಟೋಸ್ ಎಲ್ಲ ಎಷ್ಟು ಚೆನ್ನಾಗಿ ತೆಗಿತಾನೆ ಅಂತ. ಹಾ, ತೆಗಿತಾನೆ. ನಿಂಗೇನ್ ಪ್ರಾಬ್ಲಮ್ ಇಲ್ಲ ಅಲ್ವಾ? ಇಲ್ಲಪ್ಪ, ನಂಗೇನ್ ಪ್ರಾಬ್ಲಮ್ ಇಲ್ಲ. ಹೋಯ್ ಬಾ. ಥ್ಯಾಂಕ್ ಯು. ಏನೋ ತುಂಬಾ ಚೆನ್ನಾಗಿ ತೆಗಿತೀಯಂತೆ. ಏನ ಫೋಟೋನಾ? ಕನ್ಯಾಕುಮಾರಿಗೆ ಹೋಗ್ಬೇಕಾ ನೀನು ಬೇರೆಯವ್ರ ಗರ್ಲ್ ಫ್ರೆಂಡ್ ಜೊತೆ? ಹೇಳು, ಫೋನ್ ಮಾಡಿ ಹೇಳು ಇವಾಗ್ಲೇ. ಲೂಸ್ ಮೋಷನ್ ಆಗ್ತಿದೆ, ಬರಕ್ಕಾಗಲ್ಲ ಅಂತ ಹೇಳೋ. ಆಯ್ತು ಬಿಡು. ಈಗ ನಾ ಈ ಹುಡುಗನ ಪ್ರೀತಿ ಮಾಡಾಕತ್ತೀನಿ. ಮತ್ತ ಈಕಿನ ಮದುವೆ ಆಕಿ ನೋಡ್ನಾ. ಹೌದು, ಈ ಹುಡುಗಿ ನೀನ್ ಪ್ರೀತಿ ಮಾಡ್ತಾಳೆ? ಮಾಡ್ತಾಳ. ಮಾಡ್ತಿಲ್ಲ ಪ್ರೀತಿ ನಾನು? ಮಾಡ್ತೀನಿ. ಯಾವ ಹುಡುಗಿ ನಿನ್ನ ಇಷ್ಟಪಡ್ತಾ ಪ್ರೀತಿ ಮಾಡ್ತಾಳ, ಆ ಹುಡುಗಿನ ಯಾವತ್ತೂ ನಾನು ನನ್ನ ಮನೆ ಸಸಿ ಮಾಡ್ಕೊಂಗಿಲ್ಲ ನೋಡು. ಇಲ್ಲಿ ಕೇಳ್ರಿಲೆ, ಇವತ್ ಮನ್ಯಾಗ ಯಾರು ಇರಲ್ಲ, ನಾವ ಇಬ್ರ ನೋಡ್ರಿ. ಹೌದಾ?
ಹಂಗಾದ್ರೆ ಕಿಚಡಿ ಮಾಡ್ಬಿಡಿ ಇವತ್ತು. ಹೌದಲ್ಲ, ಚಲೋ ಐಡಿಯಾ ಕೊಟ್ಟಿ ನೋಡು. ಈಗ ಹೋಗಿ ಮಾಡ್ತೀನಿ ಕಿಚಡಿ ಬಜ್ಜಿ ಮಸ್ತರ ಮಾಡ್ತೀನಿ. ಹಾ ಮಾಡಿ. ರೇ ನಂಗೆ ನಿದ್ದಿನ ಬರೋಲ್ದಾಗೈತಿ. ಹೌದಾ, ನಂಗೂ ಬರೋಲ್ದಾಗೈತೆ ನಿದ್ದಿ. ಹಂಗಾರ ಒಂದ್ ಕೆಲಸ ಮಾಡು, ಹೋಗು ನಿನ್ಗೊಂದ್ ಕಪ್ ನನ್ಗೊಂದ್ ಕಪ್ ಚಾ ಮಾಡ್ಕೊಂಡ್ಬರು. ಎದ್ದೇಳ 10 ಗಂಟೆ ಆಗಿ ಬಂತ. ನಾಳೆ ಹಿಂಗ ನೀನು ನಿಮ್ಮ ಅತ್ತಿ ಮನೆ ಮಾಡಿದಾರೆ ನಮ್ಮನ್ನ ಉಗಿದು ಉಪ್ಪಿನಕಾಯಿ ಹಾಕ್ತಾರ. ಎದ್ದೇಳ. ಏನು ಸಸಿ ಮದ್ದ ಟೈಮ್ 6:30 ಆಗಿ ಬಂತ, ಇನ್ನಾದ್ರೂ ಕಾಫಿ ಬಂದಿಲ್ಲಲ್ಲ. ತರ್ತೀನ್ರಿ ಈಗ. ವಾವ್, ಮ್ಯಾಚ್ ವಿನ್ ಆಯ್ತಲ್ಲ, ಎಷ್ಟು ಖುಷಿ ಆಗ್ತಿದೆ. ನಡಿ ಸೆಲೆಬ್ರೇಟ್ ಮಾಡೋಣ. ನೋಡು ಇನ್ನು ಟಿವಿ ನೋಡು. ನೋಡಲ್ಲಿ ವಿರಾಟ್ ಕೊಹ್ಲಿ ಅನುಷ್ಕನ ಹೇಗೆ ವೆಲ್ಕಮ್ ಮಾಡ್ಕೊಂಡು ಹೆಂಗ್ ಸೆಲೆಬ್ರೇಟ್ ಮಾಡ್ತಿದ್ದಾನೆ. ನೀನು ಒಂದಿನೇನಾದ್ರೂ ಮಾಡಿದ್ಯಾ ಹಿಂಗ? ಆಫೀಸಿಂದ ಬಂದ ತಕ್ಷಣ ಬರ್ರಿ ಮಲ್ಕೊಳ್ಳೋದೇ ಆಗುತ್ತೆ ನಿಂದು. ಆಫೀಸಿಂದ ಬರೋದೈತಿ, ಮಲ್ಕೊಳ್ಳೋದೈತಿ, ಹೇಳೋದೈತಿ, ಮತ್ತೆ ಆಫೀಸಿಗೆ ಹೋಗೋದೈತಿ, ಮತ್ತೆ ಬರೋದೈತಿ, ಮಲ್ಕೊಳ್ಳೋದೈತಿ, ಹೇಳೋದೈತಿ. ಯಾವತ್ತಾದ್ರೂ ಒಂದು ದಿನನಾದ್ರೂ ಹಿಂಗ್ ಟೈಮ್ ಕೊಟ್ಟಿದ್ಯಾ ನನ್ನ? ಯಾವತ್ತಾದ್ರೂ ಒಂದು ದಿನ ಆದ್ರೂ ಹಿಂಗ ಹಾಕ್ ಮಾಡಿದ್ಯಾ ನನ್ನ? ನನ್ ಮೇಲೆ ನಿನಗೆ ಒಟ್ಟ ಪ್ರೀತಿನೇ ಇಲ್ಲ. ಸುಮ್ನೆ ನೀನು ಇದನ್ ಮಾಡ್ತೀಯಾ? ನಿಮ್ಮ ಮನೆಯವ್ರ ಮುಂದೆ ನನಗೆ ಹೆಂಗ್ ಟ್ರೀಟ್ ಮಾಡ್ತೀಯ ಅಂತಂದ್ರೆ ನಾನು ನಿನ್ಗೆ ಗೊತ್ತೇ ಇಲ್ಲ ಅನ್ನೋರ್ ಗತೆ ಮಾಡ್ತೀಯ. ಅವ್ನು ಹೊರಗ ಇರ್ಲಿ ಮನ್ಯಾಗ ಇರ್ಲಿ ಎಲ್ಲೇ ಇರ್ಲಿ, ಅವ್ನು ಎಷ್ಟು ಅನುಷ್ಕಾಗೆ ವ್ಯಾಲ್ಯೂ ಕೊಡ್ತಾನೆ ನೋಡು ಒಂದಿಟ್ಟು. ನೋಡು ಟಿವಿ ನೋಡು ಹೆಂಗ್ ಮಾಡ್ತಾನೆ ನೋಡು ಒಂದಿಟ್ಟು. ನಾನು ನಿನಗೆ ಇಷ್ಟ ಅದಿನೋ ಇಲ್ಲ ಹೇಳು. ನಿಜವಾಗ್ಲೂ ನಾನು ನಿನ್ನ ಇಷ್ಟಪಡ್ತೀನಿ ಕಣೆ. ತೋರ್ಸೋದನ್ನ ಹೇಗೆ ಅಂತ ನೋಡು. ವಿರಾಟ್ ಕೊಹ್ಲಿ ಹೆಂಗ್ ತೋರಿಸ್ತಿದ್ದಾನೆ ಅದನ್ನ. ಪೂರ್ತಿ ನನ್ನ ಲೈಫ್ ಬರೀ ನಿನ್ನ ಅಟೆನ್ಷನ್ಗೋಸ್ಕರನೇ ಆಗುತ್ತೆ ಅನ್ಸುತ್ತೆ. ನೋಡಲ್ಲಿ IPL ಫುಲ್ ವೈಭವ ಬದಲಾತ. ವೈಬಲ್ಲ, ನೀ ಬದಲಾಗಿ ಮೊದ್ಲು. ಫಸ್ಟ್ಗೆ ಪ್ರೀತಿ ಮಾಡ್ಬೇಕಾದ್ರೆ ನಾನು ಹಿಂದೆ ಹೆಂಗು ಅಡ್ಡಾಡ್ತಿದ್ದಿ ನೋಡು. ಈ ಒಂದಿನ ಅಡ್ಡಾಡ್ತೀನಿ ನೀನು. ನೋಡಿ ಮದುವೆಗೆ ಎಷ್ಟು ದಿನ ಆದ್ರೂ ಇನ್ನೂ ಹೆಂಗ ಆಕಿನ ಪ್ರೀತಿ ಮಾಡ್ತಾನೆ. ನೀನು ಅದಿ. ನಾನು ನಿಂಗೆ ಚಂದ ಕಾಣಂಗಿಲ್ಲ. ಹಂಗೆ ಕಣ್ಣಾಗತ್ತೀಯ ನೀನು? ಭಾಳ ಚಂದ ಅದಿ ನೀನು. ಮತ್ತೆ ಅದಕ್ಕೆ ನೀ ಹಂಗ್ ಮಾಡಂಗಿಲ್ಲ. ನೀನು ಪ್ರೀತಿ ಮಾಡ್ತಾ ಇಲ್ಲ ಅಂತ ಡೌಟ ಬರ್ತೈತೆ ನನಗೆ. ನೋಡಲ್ಲಿ ಫೋರ್ ಹೆಡ್ಗೆ ಹೆಂಗ್ ಕಿಸ್ ಮಾಡ್ತಿದ್ದೆ. ನೀನು ಒಂದಿನ ಮಾಡಿದ್ಯಾ ಹಿಂಗ ಪಬ್ಲಿಕ್ನಾಗ? ಏನು ಯಾವಾಗ ನೋಡ್ತೀಯ ಅವಾಗ ಟಾರ್ಚರ್ ಕೊಟ್ಟು ಸಾಯಿಸ್ತಾ ಇದೀಯ ನನ್ನ. ಯಾಕೋ ಇಷ್ಟೊಂದು ಟೆನ್ಷನ್ ಆಗಿದೆಯಾ? ಟೆನ್ಷನ್ ಯಾಕ? ಟೆನ್ಷನ್ ಎಲ್ಲ ನಿನ್ನಿಂದ ಕಣೆ. 24 ಗಂಟೆ ನಿನಗೆ ಕಾಲ್ ಮಾಡಬೇಕು, 24 ಗಂಟೆ ನಿನ್ಗೆ ಮೆಸೇಜ್ ಮಾಡಬೇಕು. ನನಗೆ ಅಂತ ನಂಗೆ ಸ್ಪೇಸು ಇಲ್ಲವಾ? ಸಾಕಾಗೋಗಿದೆ ನನಗೆ. ಸಾಕು, ಲೆಟ್ಸ್ ಬ್ರೇಕಪ್. ಲೇ ಕೇಳೋ, ಇಲ್ಲಿ ನಮ್ಮ ಮನೇಲಿ ಯಾರು ಇಲ್ಲ. ಯಾರಿಲ್ವಾ? ನಿಜವಾಗ್ಲೂ ನಿಮ್ಮ ಮನೇಲಿ ಯಾರು ಇಲ್ವಾ? ಇಲ್ಲ ಕಣೋ. ನೀನ್ ಇಲ್ದೇ ಇರೋ ಒಂದೇ ಒಂದು ಕ್ಷಣನೂ ನನಗೆ ಇಮ್ಯಾಜಿನೇಷನ್ ಮಾಡ್ಕೊಳಕ್ಕಾಗೋದಿಲ್ಲ. ನೀನ್ ಕಾಲ್ ಮಾಡ್ತಾ ಇರಬೇಕು, ನಾನು ಮಾತಾಡ್ತಾ ಇರಬೇಕು. ನೀನ್ ಮೆಸೇಜ್ ಮಾಡ್ತಾ ಇರಬೇಕು, ನಾ ಪಟ ಅಂತ ರಿಪ್ಲೈ ಮಾಡ್ತಾನೆ ಇರಬೇಕು. ನೀನ್ ಇಲ್ದೇ ಇರೋ ಆ ಒಂದೇ ಒಂದು ಸ್ಪೇಸ್ ಕೂಡ ನಂಗೆ ಇರಕ್ಕಾಗಲ್ಲ. ನಿಮ್ಮ ಮನೇಲಿ ಯಾರು ಇರಲ್ಲ ಅಂದಿಲ್ಲ. ಬಾ, ತುಂಬಾ ಹೊಟ್ಟೆ ಹಸಿತದೆ, ಊಟ ಮಾಡೋಣ. ಸಾರಿ, ಹಬ್ಬದ ಊಟ ಮಾಡೋಣ. ನಾ RCB ಮತ್ತು ವಿರಾಟ್ ಕೊಹ್ಲಿ ದೊಡ್ಡ ಫ್ಯಾನ್ ಕಣೆ. ಏನೋ ನೀನು RCB ವಿರಾಟ್ ಕೊಹ್ಲಿ ದೊಡ್ಡ ಫ್ಯಾನಾ? ಅಲ್ಲ, ವಿರಾಟ್ ಕೊಹ್ಲಿಗಿರೋ ಒಂದು ಒಳ್ಳೆ ಗುಣನೂ ನಿನ್ನ ಹತ್ರ ಇಲ್ಲ. ನೀನೆಂತ ಫ್ಯಾನು? ನಾನೇನೇ ಮಾಡಿದೀನಿ? ಕರೆಕ್ಟ್ ಕಣಪ್ಪ. ನೀ ಏನ್ ಮಾಡಿದ್ಯಾ? ನೀನೇನು ಮಾಡಿಲ್ಲ. ಏನೇನ್ ಮಾಡ್ತಾನೆ ಹೇಳ ನಿಂಗೆ? ನೋಡಿದಿ ಮೊನ್ನೆ ಮ್ಯಾಚ್ ಒಳಗ ವಿನ್ ಆದ ತಕ್ಷಣ ಎಲ್ಲರೂ ಆಕಿ ಅನುಷ್ಕನ ಹುಡ್ಕೊಂಡು ಹೋಗಿ ಅವ್ಕ ಹಣೆ ಮೇಲೆ ಕಿಸ್ ಮಾಡಿದ. ಗೊತ್ತಾ ನಿಂಗ? ಅಲ್ ಕಣಪ್ಪ, ಒಂದಿನ ಆದ್ರೂ ನೀ ನನಗೆ ಹಣೆ ಮೇಲೆ ಕಿಸ್ ಮಾಡಿದ್ಯಾಪ? ಯಾರು ಇಲ್ದೇ ಇದ್ದಾಗ ಅಟ್ಲೀಸ್ಟ್. ವಿರಾಟ್ ಕೊಹ್ಲಿ ಪ್ರತಿ ಸಲ ಗೆದ್ದಾಗೂ ಅನುಷ್ಕಾ ಕ್ರೆಡಿಟ್ ಕೊಡ್ತಾನೆ. ನಿನ್ನಂಗೆ ಯಾವಾಗ್ಲೂ ಬೈಯಂಗಿಲ್ಲ. ಏನಾದ್ರೂ ತಪ್ಪಾದ್ರೆ ಮನೇಲಿ ಯಾರು ಇಲ್ಲ ಅಂದ್ರೆ ನನ್ನೇ ಬೈಯೋದು ನೀವು. ಎಲ್ರೂ ಮುಂದೆ ವಿರಾಟ್ ಕೊಹ್ಲಿ ಅನುಷ್ಕಾಗೆ ಎಷ್ಟು ಮರ್ಯಾದೆ ಕೊಡ್ತಾನೆ ಗೊತ್ತಾ ನಿಂಗೆ? ಎಲ್ಲಾ ದೇವಸ್ಥಾನಕ್ಕೂ ಕರ್ಕೊಂಡು ಹೋಗ್ತಾನೆ. ನಾನು ಸ್ವಲ್ಪ ಬಿಸಿ ಇರ್ತೀನಿ. ನೀ ಬಿಸಿ ಅಂತ ಹೇಳ್ಬೇಡ. ನೀ ಏನ್ RCB ಆಡ್ತಿಲ್ಲ, ಇಂಡಿಯಾಕ್ ಆಡ್ತಿಲ್ಲ. ಅವ್ನು ಹೆಂಡತಿನ ಚೆನ್ನಾಗಿ ನೋಡ್ಕೊಂತಿದ್ದಾನೆ. ಅದಕ್ಕೆ ಅವನು ಗೆಲ್ತಾ ಇರೋದು. ನೋಡಿದ್ರೆ ಸಾಕಪ್ಪನ್ ತರ ಇದೆಯಾ? ವಿರಾಟ್ ಕೊಹ್ಲಿ ಅಷ್ಟು ಫಿಟ್ನೆಸ್ ಇಲ್ಲ, ಆದ್ರೂ ಕೊಬ್ಬು ಮಾತ್ರ ರಗಡಿದೆ. ಅಲ್ಲ, ಎಲ್ರೂ ಮುಂದೆ ನನ್ನನ್ನ ಹೊಗಳೋದು ಬೇಡ. ಅಟ್ಲೀಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ಇಬ್ಬರದು ಫೋಟೋ ಆದ್ರೂ ಹಾಕಿದ್ಯಾ ನೀನು? ನೋಡ, ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಿ ವಿರಾಟ್ ಕೊಹ್ಲಿ ಈಗ ತಾನೇ ಅನುಷ್ಕನ ಹೊಗಳಿ ಎಷ್ಟು ಚೆನ್ನಾಗಿ ಪೋಸ್ಟ್ ಹಾಕಿದ್ದಾನೆ. ಅಲ್ಲ, ನೀನು ಒಂದೇ ಒಂದಿನ ನಾನು ಊಟ ಮಾಡಿದ್ಯಾ, ತಿಂಡಿ ತಿಂದಿದ್ಯಾ ಅಂತ ಕೇಳಿದ್ಯಾ ಯಾವತ್ತಾದ್ರೂ? ವಿರಾಟ್ ಕೊಹ್ಲಿನ ಹೋಗಿ ನೋಡು, ಆಟ ಆಡ್ತಾನೆ. ಅನುಷ್ಕಾಗೆ ಊಟ ಆಯ್ತಾ, ತಿಂಡಿ ಆಯ್ತಾ, ಎಲ್ಲ ಕೇಳ್ತಾನೆ. ವಿರಾಟ್ ಕೊಹ್ಲಿದು ಮತ್ತು ಅನುಷ್ಕಾದು ಮದುವೆ ಆಗಿ 7 ವರ್ಷ ಆಯ್ತು. ಆದ್ರೂ ಅವ್ರಿಬ್ಬರದು ಹನಿಮೂನ್ ಮುಗಿತಾ ಇಲ್ಲ. ನೀನ್ ಮದುವೆ ಆಗಿ 2 ವರ್ಷ ಆಗಿಲ್ಲ, ಆಲ್ರೆಡಿ ಇಂಟ್ರೆಸ್ಟ್ ಕಳ್ಕೊಂಡ್ಬಿಟ್ಟಿದ್ಯಾ. ತುಂಬಾ ಕಂಪೇರ್ ಮಾಡ್ತಿದ್ಯಾ ನೀನು. ನೋಡಪ್ಪ, ನಾನು ಇನ್ನು ಯಾರಿಗೂ ಕಂಪೇರ್ ಮಾಡ್ತಿಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂತಂದ್ರೆ ರಿಯಾಲಿಟಿ ಹೇಳ್ತಾ ಇದ್ದೀನಿ. ನೀನ್ ಪರ್ಫೆಕ್ಟ್ ಹಸ್ಬೆಂಡ್ ಆಗ್ಬೇಕಂತ ನಾನೇನು ಬಯಸ್ತಾ ಇಲ್ಲ. ಇರೋದನ್ನ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಪ್ಪ. ಸದ್ಯ ನಮ್ಮ ಅತ್ತೆ ಸತ್ ಮೇಲೆ ಆದ್ರೂ ನನ್ನ ಗಂಡಂಗೆ ಒಳ್ಳೆ ಬುದ್ಧಿ ಬಂತು. ಇವಾಗ್ಲಾದ್ರೂ ನಮ್ದೇ ಸ್ವಂತ ಕಾರ್ ತಗೊಳೋದಕ್ಕೆ ಒಪ್ಕೊಂಡ್ರು. ಇಲ್ಲ ಅಂದ್ರೆ ನಮ್ಮ ಅತ್ತೆ ಇವಾಗ್ಲೂ ನಿಮ್ಮಿಬ್ಬರಿಗೆ ಕಾರ್ ಬೇಕಿತ್ತಾ ಅಂತ ಕೇಳ್ತಿದ್ರು. ಯಾಕೆ 2 ವೀಲರ್ ಓಡಾಡಿ, ಇಲ್ಲಾಂದ್ರೆ ಬಸ್ಸಲ್ಲಿ ಅಡ್ಡಾಡಿ ಅಂತ ಹೇಳ್ತಿದ್ರು. ಫುಲ್ ಕಂಜೂಸ್ತನ ತೋರಿಸಿರೋರು. ಅಲ್ಲ, ಮಳೆಗಾಲದಲ್ಲೆಲ್ಲ 2 ವೀಲರ್ ಅಲ್ಲಿ ಹೆಂಗ್ ಓಡಾಡೋದು? ಎಷ್ಟು ಕಷ್ಟ ಆಗಲ್ವಾ? ನಮ್ಮ ಹತ್ರ ದುಡ್ಡಿದ್ರು ನಮ್ಮ ಸರಿಯಾಗಿ ಎಂಜಾಯ್ ಮಾಡಕ್ ಬಿಡ್ತಿದ್ದಿಲ್ಲ ನಮ್ಮ ಅತ್ತೆ. ಹೋಗಿದ್ದೆ ಒಳ್ಳೇದಾಯ್ತು. ಚೇಚೆ, ಅವ್ರ ಬಗ್ಗೆ ಹಾಗೆ ಅನ್ಕೋಬಾರ್ದು. ಮತ್ತೆ ಅವ್ರ ಸ್ವರ್ಗದಲ್ಲಿ ಶಾಂತಿ ಇರಲ್ಲ, ಮತ್ತೆ ಬಂದು ಕಾಡ್ತಾರೆ. ಆದ್ರೂ ಸ್ವಲ್ಪ ಖುಷಿ ಆಗ್ತಿದೆ. ಬಟ್ ಇವಾಗ ತಗೊಂಡಿರೋ ಕಾರು ಮಸ್ತಾಗಿದೆ. ಬಟ್ ತುಂಬಾ ದೊಡ್ಡದಾಗಿ ಹೋಗೋಯ್ತು. ಬಟ್ ಎಲ್ಲರ ಮುಂದೆ ಶೋ ಆಫ್ ಮಾಡೋದಕ್ಕೆ ಇಷ್ಟು ದೊಡ್ಡ ಕಾರ್ ತಗೊಂಡು ಪಾರ್ಕಿಂಗ್ ಜಾಗ ಇಲ್ಲ ಅಂದ್ರೆ ಏನ್ ಮಾಡೋದು ಅವಾಗ? ಬಟ್ ಬಂದಿರೋ ಇನ್ಸೂರೆನ್ಸ್ ದುಡ್ಡನ್ನೆಲ್ಲ ಏನ್ ಮಾಡೋದು? ಕಾರ್ ಬಂದಾದ್ಮೇಲೆ ಎಲ್ಲರೂ ಕೂಡಿ ಟ್ರಿಪ್ ಹೋಗಿ ಬರ್ಬೋದು ಒಮ್ಮೆ. ಅಯ್ಯೋ, ನಂಗಂತೂ ಒಂಥರ ಬಾಸ್ ಲೇಡಿ ತರ ಫೀಲ್ ಆಗ್ತಿದೆ. ನಾನು ಇವಾಗ ರಿಚ್ ಆಗಿಬಿಟ್ಟೆ, ರಿಚ್ಚು. ಎಷ್ಟು ದಿನ ಹೋಂಡಾ 2 ವೀಲರ್ ಅಲ್ಲಿ ಓಡಾಡಿ ಬೆನ್ನು ಬಂದ್ಬಿಟ್ಟಿತ್ತು ನನಗೆ. ಇವಾಗ ಸದ್ಯ ಕಾರಲ್ಲಿ ಜಮ್ ಅಂತ ಹೋಗ್ಬೋದು. ಥ್ಯಾಂಕ್ ಯು ದೇವ್ರೆ, ಥ್ಯಾಂಕ್ ಯು ಸೋ ಮಚ್. ನನ್ನ ಆಸೆನೆ ಕೇಳಿಸ್ಕೊಂಡಿದ್ದಕ್ಕೆ. ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಅದು ಓಪನ್ ಮಾಡ್ತಾರಲ್ಲ, ಅದನ್ನ ವಿಡಿಯೋ ಒಂದು ಹಾಕ್ಬಿಡ್ತೀನಿ. ಓಪನ್ ಮಾಡೋದನ್ನ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ಬೇಕು. ಏನಿದು ಓಪನ್ ಆಗ್ತಿಲ್ಲ? ಅಯ್ಯೋ ಥೂ, ಇದೆಲ್ಲ ನಾನು ನೋಡಿದ ಕನ್ಸಾ? ನಮ್ಮ ಅತ್ತೆ ಇನ್ನೂ ಬದುಕೇ ಇದ್ದಾರೆ. ಥೂ, ನಮ್ಮ ಅತ್ತೆ ಸಾಯ್ಲಿ ಅಂತ ಬಯಸೋ ಅಷ್ಟು ಕೆಟ್ಟ ಹುಡುಗಿ ನಾನಲ್ಲಪ್ಪ.
ಏನೋ ಕನಸು ಬಿದ್ದಿತ್ತು ಅಷ್ಟೇ. ಪಾಪ ನಮ್ಮ ಅತ್ತೆ ಚೆನ್ನಾಗಿರ್ಲಿ. ಆದ್ರೆ ಈ ಕನಸು ಎಷ್ಟು ಚೆನ್ನಾಗಿತ್ತಲ್ಲ.